ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಈ ವಿಚಾರ ನಿಮಗೂ ಗೊತ್ತಿದೆ. ಓಕೆ, ಲೆಟ್ಸ್ ಸಿ. ಈ ಒಂದು ವಿಡಿಯೋದಲ್ಲಿ 2 ಆಪ್ಷನ್ ಇರುತ್ತೆ. ಆಲ್ ರೈಟ್, 2 ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಇವಾಗ ಪಾಪಪ್ ಆಗುತ್ತೆ. ಒಂದು ಇಲ್ಲಿರುತ್ತೆ. ಆಲ್ ರೈಟ್, ಸೊ ಚೂಸ್ ಮಾಡಿ ಯಾವ ಒಂದು ಆಪ್ಷನ್ ನಿಮ್ಮ ಒಂದು ಲೈಫಿಗೆ ರಿಲೇಟ್ ಆಗುತ್ತೆ ಆ ಆಪ್ಷನ್ನ ಚೂಸ್ ಮಾಡಿ. ಆ್ಯಂಡ್ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ಲೆಟ್ಸ್ ಸಿ ಇವಾಗ ಗ್ರೂಪ್ 1. ಲೆಟ್ಸ್ ಸಿ ಏನಾಗ್ತಾ ಇದೆ, ವಾಟ್ಸ್ ಗೋಯಿಂಗ್ ಆನ್ ನಿಮ್ಮ ಲೈಫಲ್ಲಿ ಆ್ಯಂಡ್ ಈ ಒಂದು ಸಿಚುವೇಶನ್ ಅಲ್ಲಿ ಯಾವ ಒಂದು ಮೆಸೇಜ್ನ ನೀವು ಕೇಳಿಸ್ಕೊಂಡ್ರೆ ಒಳ್ಳೇದು ಅಂತ. ದೇರ್ ಈಸ್ ಪೇಜ್ ಆಫ್ ವಾಂಡ್ಸ್. ಒಂದು ನ್ಯೂ ಫ್ರೆಂಡ್ಶಿಪ್ ನೋಡ್ತಾ ಇದ್ದೀನಿ ನಾನು, ರೀಸೆಂಟ್ ಆಗಿ ಕನೆಕ್ಟ್ ಆಗಿರೋದು ಪ್ರಾಬಬ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಏನು ನೋಡ್ತಾ ಇದ್ದೀನಿ, ಇವ್ರ ಮೇಲೆ ನಿಮಗೆ ಕ್ರಶ್ ಇತ್ತು, ಸೀಕ್ರೆಟ್ ಕ್ರಶ್ ಅಂತ ಹೇಳ್ತಾರಲ್ವ, ಆ ಥರನೇ ನೀವು ತಗೋಬಹುದು. ಒಂದು ಕ್ರಶ್ ಅನ್ನೋದೊಂದು ಇತ್ತು ಇವ್ರ ಮೇಲೆ, ಅಥವಾ ಅಟ್ಲೀಸ್ಟ್ ಇವ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿತ್ತು. ಓಕೆ, ಈ ಥರ ಒಂದು ಪರ್ಸನ್ ಇದ್ದಾರೆ, ಓಕೆ ಈ ಪರ್ಸನ್ ಅವರಲ್ಲಿ ಯಾವುದೋ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ನಿಮಗೆ ಇಷ್ಟ ಆಗಿತ್ತು ಅಂತಾನೆ ಹೇಳ್ಬೋದು. ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವರು ಹಾಕೊಳ್ಳೋ ಬಟ್ಟೆ, ಅವ್ರು ಇರೋ ರೀತಿ, ಓವರ್ ಆಲ್ ಇನ್ ಜನರಲ್ ಆಗಿ ಅವರು ಜನರ ಜೊತೆ ಮಿಂಗಲ್ ಆಗೋ ರೀತಿ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು. ಫ್ಯೂ ಟೈಮ್ಸ್ ನೀವು ಅವರ ಸ್ಟೋರೀಸ್ ನೋಡಿದಾಗ, ಅವ್ರು ಮಾತಾಡೋ ರೀತಿ ನೋಡಿದಾಗ, ಅವರ ಚಾಟಿಂಗ್ ನೋಡಿದಾಗ ಒಂಥರ ನಿಮಗೆ ತುಂಬಾನೇ ಇಷ್ಟ ಆಗಿತ್ತು ಅವ್ರ ಮೇಲೆ. ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಯೂನಿಕ್, ಸಮಥಿಂಗ್ ಇಂಟ್ರೆಸ್ಟಿಂಗ್ ಈ ಪರ್ಸನ್ ಕ್ಯಾರೆಕ್ಟರಿಸ್ಟಿಕ್. ಆ ಥರ ಒಂದು ಥಾಟ್ ನಿಮ್ಮ ಮೈಂಡಲ್ಲಿ ಬಂದಿತ್ತು. ಬಟ್ ಇವಾಗ ದ ಬೆಸ್ಟ್ ಪಾರ್ಟ್ ಈಸ್, ರೀಸೆಂಟ್ ಆಗಿ ನೀವು ಚಾಟ್ ಸ್ಟಾರ್ಟ್ ಮಾಡಿರೋದು, ರೀಸೆಂಟ್ ಆಗಿ ಅವರು ನಿಮ್ಮ ಸ್ಟೋರೀಸಿಗೆ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು, ಯಾವತ್ತು ಇಲ್ದನೇ ಇರೋ ಒಂದು ಕನೆಕ್ಷನ್, ಯಾವತ್ತು ಆಗ್ದನೇ ಇರೋ ಒಂದು ಕಾನ್ವರ್ಸೇಷನ್ ಅಂದ್ರೆ ಮಾತುಕತೆ ರೀಸೆಂಟ್ ಆಗಿ ಆಗ್ತಾ ಇರೋದು. ರೀಸೆಂಟ್ ಆಗಿ ರೀಸೆಂಟ್ ಆಗಿ ಅವರು ಸಮಥಿಂಗ್ ಇಂಟ್ರೆಸ್ಟ್ ನಿಮ್ಮ ಮೇಲೆ ತೋರಿಸ್ತಾ ಇರೋದು, ಈ ತರದ್ದು ನೋಡ್ತಾ ಇದ್ದೀನಿ ನಾನು ಮೇನ್ ಆಗಿ. ಸೊ ಲೆಟ್ಸ್ ಸಿ, ಮೇ ಬಿ ನೀವು ಈ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಒಂದು ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ. ತುಂಬಾ ಜನಕ್ಕೆ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಧನಸ್ಸು ರಾಶಿ, ಸಿಂಹ ರಾಶಿ ಹಾಗೂ ಮೇಷ ರಾಶಿ, 3ರಲ್ಲಿ ಒಂದಾಗಿರುತ್ತೆ. ಸೊ ನಿಮಗೆ ಮೇ ಬಿ ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಕೇಳ್ಬೇಕು ಅನ್ನಿಸ್ತಾ ಇದೆ ಅನ್ಸುತ್ತೆ. ಈ ಪರ್ಸನ್ ಏನ್ ಅನ್ಕೊಂತಾ ಇದ್ದಾರೆ, ಕನೆಕ್ಷನ್ ಎಲ್ಲಿ ತನಕ ಹೋಗುತ್ತೆ, ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕನೆಕ್ಷನ್ ಇಂದ, ಯಾಕೆ ಈ ಪರ್ಸನ್ ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲಾ ಡೌಟ್ಸ್ಗೂ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ನೀವು ಕೇಳ್ತಾ ಇದ್ದೀರಾ ಅನ್ಸ್ತಾ ಇದೆ. ಸೊ ಲೆಟ್ಸ್ ಸಿ. ಹಾರ್ಕೊಂಡು ಹೋಗ್ಬಿಟ್ಬಿಡ್ತು. ಆಲ್ರೈಟ್, ದಿಸ್ ಇಸ್ 10 ಆಫ್ ಸ್ವಾರ್ಡ್ಸ್. ತುಂಬಾ ಜನ ಪಾಸಿಬಿಲಿಟಿ ಇದೆ ನೀವು ಇವಾಗ ಕೈಂಡ್ ಆಫ್ ಮೆಂಟಲಿ ಹೆಂಗಿದ್ದೀರಾ ಅಂದ್ರೆ, ನೀವು ಎಮೋಷನಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ವಲ್ನರಬಲ್ ಸ್ಟೇಜ್ ಅಲ್ಲಿ ಇದ್ದೀರಾ. ಅಂದ್ರೆ ನೀವ್ ಯಾವ ತರ ಪರ್ಸನ್ ಅಂದ್ರೆ, ಒಬ್ಬೊಬ್ರು ಬೇಗ ಕನೆಕ್ಟ್ ಆಗ್ತಾರಲ್ವಾ, ಬೇಗ ನಿಮ್ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ, ಬೇಗ ಕ್ಲೋಸ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ನೀವು ಆಟೋಮೆಟಿಕ್ ಆಗಿ ಆ ಪರ್ಸನ್ ನಂಬಿಡ್ತೀರಾ. ಆಟೋಮೆಟಿಕ್ ಆಗಿ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ ಅನ್ಕೊಂಡ್ಬಿಡ್ತೀರಾ. ಬಿಕಾಸ್ ನೀವು ಫ್ರೆಂಡ್ಶಿಪ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀರಾ, ನೀವು ನಿಮ್ನ ಅಪ್ರೋಚ್ ಮಾಡ್ತಾ ಇರೋ ಪರ್ಸನ್ ಜಾಸ್ತಿ ವ್ಯಾಲ್ಯೂ ಕೊಡ್ತೀರಾ. ಬಿಕಾಸ್ ನಿಮ್ಮ ಲೈಫಲ್ಲಿ ಒಂದು ಸಿಚುವೇಶನ್ ಇತ್ತು, ಯಾವ ತರ ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ, ಒಂದು ಮೂಮೆಂಟ್ ಅಲ್ಲಿ ಯಾರು ನಿಮ್ ಲೈಫಲ್ಲಿ ಇರ್ಲಿಲ್ಲ, ನಿಮ್ಮ ಮನೆಯವರೇ ಆಗಿರ್ಬೋದು. ನೀವು ಯಾವಾಗೆಲ್ಲ ಲೋ ಫೀಲ್ ಮಾಡಿದ್ರಿ, ಯಾವಾಗೆಲ್ಲ ಒಂಥರ ರಿಜೆಕ್ಟೆಡ್ ಫೀಲ್ ಆಗಿತ್ತು ನಿಮ್ಗೆ, ಆ ಒಂದ್ ಮೂಮೆಂಟ್ ಅಲ್ಲಿ ನಿಮ್ಮ ಫ್ಯಾಮಿಲಿನೇ ನಿಮ್ ಜೊತೆ ಇರ್ಲಿಲ್ಲ, ನಿಮ್ಮ ಓನ್ ಅಕ್ಕ ತಂಗಿ, ಅಣ್ಣ ತಮ್ಮ, ಕಸಿನ್ಸೇ ಇರ್ಲಿಲ್ಲ. ಬಟ್ ಒಂದ್ ಪಾಯಿಂಟ್ ಅಲ್ಲಿ ಫ್ರೆಂಡ್ಶಿಪ್ ತುಂಬಾ ಮ್ಯಾಟರ್ ಆಗಿತ್ತು. ರೀಸೆಂಟ್ ಆಗಿ ಕನೆಕ್ಟ್ ಆದ ಒಂದಷ್ಟು ಪೀಪಲ್ಗಳು, ಒಂದಷ್ಟು ಜನರು ತುಂಬಾ ಮ್ಯಾಟರ್ ಆಗಿದ್ರು. ಗೊತ್ತಿಲ್ದೇನೋ ನೀವು ನಿಮಗೊಂಥರ ಬೆಟರ್ ಫೀಲ್ ಮಾಡಿಸ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ ಈ ಪರ್ಸನ್ ನಿಮ್ ಲೈಫಲ್ಲಿ ಬರ್ತಾ ಇರೋದು, ದಿಸ್ ಇಸ್ ಯೂನಿವರ್ಸ್ ನಿಮ್ ಕಡೆ ಕಳಿಸ್ತಾ ಇರೋದು ಅಂತ. ಬಿಕಾಸ್ ಇವಾಗ ಯಾವ ಒಂದು ಸ್ಟೇಟ್ ಅಲ್ಲಿ ಇದ್ದೀರಾ ನೀವು ಅಂದ್ರೆ, ತುಂಬಾ ಲೋ ಸ್ಟೇಟ್ ಅಲ್ಲಿ ಇದ್ದೀರಾ. ಅಂದ್ರೆ
ಎಮೋಷ್ನಲಿ ಆಗಿರ್ಬೋದು, ತುಂಬಾ ಹಾರ್ಟ್ ಬ್ರೇಕ್, ರೀಸೆಂಟ್ ಆಗಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸಮ್ ಹಾರ್ಟ್ ಬ್ರೇಕ್ ಆಗಿರೋದು, ರೀಸೆಂಟ್ ಆಗಿ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕನೆಕ್ಷನ್ ಎಂಡಿಗೆ ಬಂದಿರೋದು, ಯಾವುದೋ ಒಂದು ಪರ್ಸನ್ನ ತುಂಬಾ ನಂಬಿದ್ರಿ, ಯಾವುದೋ ಒಂದು ಪರ್ಸನ್ನ ತುಂಬಾ ಹಚ್ಕೊಂಡಿದ್ರಿ, ಯಾವುದೋ ಒಂದು ಕನೆಕ್ಷನ್ನ ತುಂಬಾ ಹಚ್ಕೊಂಡಿದ್ರಿ ಅಂತ ಹೇಳ್ಬೋದು. ಆ ಕನೆಕ್ಷನ್ ಎಂಡಿಂಗ್ ಬಂದಿರೋದು, ಈ ತರ ಸಿಚುವೇಶನ್ ನೋಡ್ತಾ ಇದೀನಿ. ಮೇ ಬಿ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್. ನಿಮಗೆ ಒಂಥರ ಫೀಲ್ ಆಗ್ತಾ ಇದೆ ಈ ಪರ್ಸನ್ ನಿಮ್ ಲೈಫ್ ಅಲ್ಲಿ ನಿಮಗೆ ಇನ್ನೂ ಬೆಟರ್ ಫೀಲ್ ಮಾಡ್ಸಕ್ ಬರ್ತಾ ಇದ್ದಾರೆ. ನಿಮಗೆ ಒಂಥರ ಫೀಲ್ ಬರ್ತಾ ಇದೆ ಯೂನಿವರ್ಸ್ ಇವ್ರನ್ನ ನಿಮ್ ಕಡೆ ಕಳಿಸ್ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ನಿಮಗೆ ಭಯ ಆಗ್ತಾ ಇದೆ, ಇವಾಗಷ್ಟೇ ಒಂದು ರಿಲೇಶನ್ಶಿಪ್ ಇಂದ ಹೊರಗೆ ಬರ್ತಾ ಇದೀನಿ, ಇವಾಗಷ್ಟೇ ಒಂದು ಅಟ್ಯಾಚ್ಮೆಂಟ್ ಇಂದ, ಇವಾಗಷ್ಟೇ ಒಂದು ಪೇನ್ಫುಲ್ ಸಿಚುವೇಶನ್ ಇಂದ ಹೊರಗೆ ಬರ್ತಾ ಇದ್ದೀನಿ. ನನಗಿನ್ನು ಇದು ಈ ಹೊಸ ಪರ್ಸನ್ ಇಂದ ನನಗೆ ಯಾವ ತರ ಎಫೆಕ್ಟ್ ಆಗ್ಬೋದು. ಮೇ ಬಿ ನಿಮ್ ತಲೆಯಲ್ಲಿ 1,000 ಕ್ವೆಶನ್ಸ್ ಇದೆ ಈ ಪರ್ಸನ್ ಬಗ್ಗೆ. ಲೆಟ್ ಸಿ. ಫಸ್ಟಿಗೆ ನೋಡೋಣ ಈ ಪರ್ಸನ್ದು ಫೀಲಿಂಗ್ಸ್ ಏನು ನಿಮ್ ಮೇಲೆ, ಅವರ ಭಾವನೆಗಳೇನು, ಯಾಕೆ ನಿಮ್ ಲೈಫಲ್ಲಿ ಬರ್ತಾ ಇದ್ದಾರೆ. ಜಸ್ಟಿಸ್. ಸೊ ಐ ಫೀಲ್ ತುಂಬಾ ಜನಕ್ಕೆ ಇಲ್ಲಿ 2 ಸಿನಾರಿಯೋ ಬರ್ತಾ ಇದೆ. ಮೇ ಬಿ ಈ ಪರ್ಸನ್ ಯಾರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದಾರಲ್ವಾ, ಇವ್ರ ಜೊತೆ ಒಂದು ಪಾಸ್ಟ್ ರಿಲೇಶನ್ಶಿಪ್ ಇತ್ತು ನಿಮ್ದು, ಇವ್ರ ಜೊತೆ ಒಂದು ಹಿಸ್ಟ್ರಿ ಇತ್ತು, ಪಾಸ್ಟ್ ಇತ್ತು ಅಂತ ಹೇಳ್ಬೋದು. ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಇಟ್ಸ್ ಮೋರ್ ಲೈಕ್ ಇವ್ರು ನಿಮ್ಮ ಫ್ರೆಂಡ್ ಆಗೇ ಇದ್ರು, ಬಟ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ರು ಮಧ್ಯೆ ಆಗಿತ್ತು, ಸಮ್ ಕನೆಕ್ಷನ್ ಏನೋ ಇತ್ತು, ಬಟ್ ಅದು ಎಂಡ್ ಆಗಿರೋದು ನೋಡ್ತಾ ಇದ್ದೀನಿ ನಾನಿಲ್ಲಿ. ಅದೊಂದು ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ತುಂಬಾ ಪೇನ್ಫುಲ್ ಬ್ಯಾಡ್ ವೇ ಅಲ್ಲಿ ಹರ್ಟ್ ಆಗ್ಬಿಟ್ಟು ಎಂಡ್ ಆಗಿರೋದನ್ನ ನೋಡ್ತಾ ಇದೀನಿ ಈ ಒಂದು ರಿಲೇಶನ್ಶಿಪ್ ಈ ಪರ್ಸನ್ ಜೊತೆ. ಮೇ ಬಿ ಈ ಪರ್ಸನ್ ಸಾರಿ ಕೇಳ್ಕೊಂಡ್ ಬರ್ತಾ ಇದಾರೆ, ಅವರಿಗೆ ರಿಯಲೈಸ್ ಆಗಿದೆ. ಸೊ ಐ ಫೀಲ್ ಯಾರೆಲ್ಲ ಫಸ್ಟ್ ಗ್ರೂಪ್ ನ ಚೂಸ್ ಮಾಡಿದೀರಾ, ನಾನು ಬೇಗ ವಟ 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 ಅಂತ ಹೇಳ್ಕೊಂಡು ಹೋಗ್ತೀನಿ. ನನಗೆ ಆತರ ಹೇಳಿದ್ರೇನೆ ಮೆಸೇಜಸ್ ಬರೋದು, ತುಂಬಾ ಸತಿ ಯೋಚನೆ ಮಾಡ್ಕೊಂಡು ಹೇಳಿದ್ರೆ ನನಗೆ ತುಂಬಾ ಮೆಸೇಜಸ್ ಮಿಸ್ ಮಾಡ್ದಂಗ ಆಗುತ್ತೆ. ಹೇಳಿ ಸ್ಲೋ ಆಗಿ ಹೇಳ್ಬೇಕಂದ್ರೆ ಐ ಟ್ರೈ ಮೈ ಬೆಸ್ಟ್. ಓಕೆ, ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ, ಈ ಪರ್ಸನ್ ನಿಮ್ಮ ಹತ್ರ ಬರ್ತಾ ಇದಾರೆ, ಯಾಕೆ ಇವ್ರು ರಿಟರ್ನ್ ಆಗ್ತಾ ಇದಾರೆ, ಯಾಕೆ ಇವಾಗ ಆಲ್ ಆಫ್ ಅ ಸಡನ್ ನಿಮ್ ಜೊತೆ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ, ನಿಮ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಅಂದ್ರೆ ಬಿಕಾಸ್ ಅವರಿಗೆ ರಿಯಲೈಸೇಷನ್ ಆಗಿದೆ. ಬಿಕಾಸ್ ಜಸ್ಟಿಸ್ ಮೇನ್ ಆಗಿ ಏನ್ ಹೇಳುತ್ತೆ ಗೊತ್ತಾ, ದಿಸ್ ಇಸ್ ಅ ಕಾರ್ಮಿಕ್ ಕಾರ್ಡ್. ಜಸ್ಟಿಸ್ ಏನ್ ಹೇಳುತ್ತೆ, ನ್ಯಾಯ ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗತ್ತೆ. ಡಿಲೇ ಆಗ್ಬೋದು ಬಟ್ ನ್ಯಾಯ ಸಿಗಲ್ಲ ಅನ್ನೋದಿಲ್ಲ, ನ್ಯಾಯ ಸಿಗಲ್ಲ ಅದು ರಿಯಾಲಿಟಿಲಿ. ಲೈಕ್ ಸಮ್ ಕೇಸಸ್ ರೀಸೆಂಟ್ ಆಗಿ ನಾವು ನೋಡಿದ್ವಿ ಒಂದಷ್ಟು ನ್ಯೂಸ್ಗಳು, ಆ ಥರ ಕೇಸಸ್ ಅಲ್ಲಿ ವಿ ಡೋಂಟ್ ನೋ, ಸ್ವಲ್ಪ ಪೊಲಿಟಿಕ್ಸ್ ಅದು ಇದು ಅಂತೆಲ್ಲ ಬಂದಾಗ ಐ ಡೋಂಟ್ ನೋ ವಾಟ್ ಮ್ಯಾಟರ್ಸ್, ಏನದು ಗೊತ್ತಿಲ್ಲ ನಂಗದು. ಸೊ ಬಟ್ ಈ ಒಂದು ಸಿಚುವೇಶನ್ ಏನ್ ನೋಡ್ತಾ ಇದೀನಿ ಅಂದ್ರೆ, ಫೈನಲಿ ಅವ್ರಿಗೆ ರಿಯಲೈಸೇಷನ್ ಆಗಿರೋದು ನೋಡ್ತಾ ಇದೀನಿ. ಫೈನಲಿ ಅವ್ರ ತಪ್ಪ ಅರಿವಾಗಿದೆ. ಫೈನಲಿ ಎಲ್ಲವರು ರಾಂಗ್ ಇದ್ರು, ಯಾಕೆ ನಿಮಗೆ ಹರ್ಟ್ ಮಾಡಿದ್ರು, ನಿಮ್ಮ ಎಮೋಷನ್ಸಿಗೆ ಹರ್ಟ್ ಮಾಡಿದ್ರು, ಅಥವಾ ನೆಗೆಟಿವ್ ವೇಯಲ್ಲಿ ಈ ಒಂದು ಕನೆಕ್ಷನ್ ಎಂಡ್ ಮಾಡಿದ್ರು, ಅದು ಅವ್ರಕ್ಕಿಂತ ನಿಮಗೆ ಜಾಸ್ತಿ ಹರ್ಟ್ ಆಗಿದೆ, ನಿಮಗೇನೋ ಒಂಥರ ದ್ರೋಹ ಮಾಡ್ದಂಗೆ ಅವ್ರಿಗೆ ಫೀಲ್ ಆಗ್ತಾ ಇದೆ. ಮೇ ಬಿ ಈ ಪರ್ಸನಿಗೆ ಮತ್ತೆ ರೀಕನೆಕ್ಟ್ ಆಗಬೇಕು, ಮತ್ತೆ ಮುಂಚಿನ ಥರನೇ ಇರಬೇಕು, ಆ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅವ್ರಿಗೆ ಗೊತ್ತು ನಿಮಗೆ ಹರ್ಟ್ ಮಾಡಿದ್ದಾರೆ ಅಂತ, ಅವ್ರಿಗೆ ಗೊತ್ತು ನೀವು ಅವ್ರನ್ನ ಕ್ಷಮಿಸೋದು ತುಂಬಾನೇ ಕಷ್ಟ ಇದೆ ಅಂತ ಕೂಡ ಗೊತ್ತು. ಬಟ್ ಮೇ ಬಿ ಅವ್ರಿಗೆ ಅಟ್ಲೀಸ್ಟ್ ಆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಮೇ ಬಿ ಯಾರು ಇವಾಗ ನಿಮ್ ಲೈಫಿಗೆ ರಿಟರ್ನ್ ಆಗ್ತಾ ಇದಾರಲ್ವಾ, ಈ ಮೆಸೇಜ್ ಮಾಡ್ತಾ ಇರೋದು, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರಲ್ವಾ, ಈ ಪರ್ಸನ್ ನಿಮ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಮುಂಚೆ ಒಂದು 1 to 2 months ಮುಂಚೆ ತುಂಬಾ ಕೊರ್ಗಿದ್ದಾರೆ. ದಟ್ ಈಸ್ ಫಾರ್ ಶೋರ್. ತುಂಬಾ ಕೊರ್ಗಿದ್ದಾರೆ, ಗಿಲ್ಟ್ ಫೀಲ್ ಆಗಿದೆ, ಅವರಿಗೆ ರಿಗ್ರೆಟ್ ಫೀಲ್ ಆಗಿದೆ, ನಿಮಗೆ ಹರ್ಟ್ ಮಾಡಿದಕ್ಕಾಗಿರ್ಬೋದು, ಎಂಡ್ ಮಾಡ್ಬಿಟ್ಟು ಹೋಗಿದ್ದಕ್ಕಾಗಿರ್ಬೋದು, ಅದಕ್ಕೆ ಹರ್ಟ್ ಫೀಲ್ ಆಗಿದೆ, ತುಂಬಾ ಬೇಜಾರಾಗಿದೆ ಅವರಿಗೆ. ದಟ್ ಈಸ್ ಫಾರ್ ಶೋರ್. ಮೇ ಬಿ ಅದ್ ಎಲ್ಲದಕ್ಕೂ ಒಂದು ಸಾರಿ ಕೇಳೋದಕ್ಕೆ ಬರ್ತಾ ಇದ್ದಾರೆ, ಒಂದು ರೀಸ್ಟಾರ್ಟ್ ಮಾಡೋಣ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾ ಇದ್ದಾರೆ. ದಟ್ ಈಸ್ ಫಾರ್ ಶೋರ್. ಅಂಡ್ ಓಕೆ, ಬೆಸ್ಟ್ ಪಾರ್ಟ್ ಇಸ್ ಅವರಿಗೆ ರಿಯಲೈಸೇಷನ್ ಆಗಿದೆ. ಲೈಕ್ ನಿಮಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮ ಫೀಲಿಂಗ್ಸಿಗೆ ಹರ್ಟ್ ಮಾಡಿದ್ದಾರೆ, ಒಂದು ನೆಗೆಟಿವ್ ವೇಯಲ್ಲಿ ಎಂಡ್ ಮಾಡಿದ್ದಾರೆ. ಒಂದು ಒಳ್ಳೆ ರೀತಿಲೂ ಎಂಡ್ ಮಾಡ್ಬೋದಿತ್ತು, ಬಟ್ ಡೈರೆಕ್ಟ್ ಆಗಿ ನಿಮಗೆ ಏನೆಲ್ಲ ಹೇಳಿ ಎಂಡ್ ಮಾಡಿರೋದು ಇವರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಐ ಫೀಲ್ ಈ ಪರ್ಸನ್ ಯಾಕೆ ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂದ್ರೆ, ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋದಕ್ಕಾಗುತ್ತಾ. ಸೊ ತುಂಬಾ ಜನಕ್ಕೆ ಈಗ ಯಾರು ನಿಮ್ಮ ಲೈಫಲ್ಲಿ ಯಾರು ಇಲ್ಲ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್, ಪಾಸ್ಟ್ ಅಲ್ಲಿ ಕಳ್ದು ಹೋದ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಗುಡ್ ಫ್ರೆಂಡ್ಶಿಪ್ ಎಂಡ್ ಆಗಿತ್ತು ಅಲ್ವಾ, ಆ ಒಂದು ಕನೆಕ್ಷನ್ ರಿಟರ್ನ್ ಆಗ್ತಾ ಇರೋದು, ಆ ಪರ್ಸನ್ ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಿರೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ಅಪ್ ಟು ಯು, ನೀವು ಅವರಿಗೆ ಇನ್ನೊಂದು ಆಪರ್ಚುನಿಟಿ ಕೊಡ್ತೀರಾ ಅಲ್ವಾ ಅಂತ. ಬಟ್ ಐ ಫೀಲ್ ಒಂದು ಫ್ರೆಶ್ ಸ್ಟಾರ್ಟಿಗೆ ಬರ್ತಾ ಇದಾರೆ, ಯಾವುದೇ ರೀತಿ ಎಮೋಷನಲ್ ಕನೆಕ್ಷನ್ಗೆ ಬರ್ತಾ ಇಲ್ಲ, ಅಟ್ ಲೀಸ್ಟ್ ಫ್ರೆಂಡ್ಸ್ ಆಗಿ ಟಚ್ ಅಲ್ಲಿ ಇರೋಣ, ಈ ತರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾ ಇದ್ದಾರೆ.
ಇಟ್ಸ್ ಅಪ್ ಟು ಯು ಟೋಟಲಿ. ಬಟ್ ಎಸ್, ಈ ಒಂದು ಪರ್ಸನ್ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ನಿಮ್ನ ಹರ್ಟ್ ಮಾಡಿದ್ದಕ್ಕೆ. ಓಕೆ, ಸೊ ಅದು ಫಸ್ಟ್ ಗ್ರೂಪ್ ಅವರಿಗೆ. ಸೆಕೆಂಡ್ ಇಮೇಜ್ ಚೂಸ್ ಮಾಡಿದವರಿಗೆ ಲೆಟ್ಸ್ ಸಿ ಏನ್ ಮೆಸೇಜಸ್ ಇದೆ ಅಂತ. ರೀಶಫಲ್ ಮಾಡ್ಕೋಬೇಡ ಕಾರ್ಡ್ಸ್ ಅನ್ನ. ರೈಟ್, ಫಾರ್ ದ ಸೆಕೆಂಡ್ ಗ್ರೂಪ್ ಏನ್ ಮೆಸೇಜ್ ಇದೆ? ಓಕೆ, ಲೆಟ್ಸ್ ಸಿ ಸೆಕೆಂಡ್ ಗ್ರೂಪ್ ಅವ್ರಿಗೆ, ಸೆಕೆಂಡ್ ಇಮೇಜ್ ಚೂಸ್ ಮಾಡಿದವ್ರಿಗೆ. ಲೆಟ್ಸ್ ಸಿ ವಾಟ್ ಈಸ್ ಗೋಯಿಂಗ್ ಆನ್ ನಿಮ್ಮ ಲೈಫಲ್ಲಿ. ದೆರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್. ಯಾರೋ ಒಬ್ರು ಕೋಲ್ಡ್ ಎನರ್ಜಿ ತೋರಿಸ್ತಾ ಇದ್ದಾರೆ. ಓಕೆ, ಕಿಂಗ್ ಆಫ್ ಸ್ವರ್ಡ್ಸ್ ಅಂತ ಬಂದ್ರೆ ಪಾಸಿಬಿಲಿಟಿ ಇದೆ ಈ ಪರ್ಸನ್ ಯಾರಂದ್ರೆ ಇವರ ಒಂದು ರಾಶಿ ಹೇಳ್ತೀನಿ, ಅವಾಗ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾರು ಈ ಪರ್ಸನ್ ಅಂತ. ಕುಂಭರಾಶಿ, ತುಲಾ ರಾಶಿ ಹಾಗೂ ಮಿಥುನ ರಾಶಿ, ಮೂರರಲ್ಲಿ ಒಂದಾಗಿರುತ್ತೆ. ಸೊ ಲೆಟ್ ಮಿ ಟೆಲ್ ಯು, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಐ ನೋ ನಿಮಗೆ ಮೇ ಬಿ ಜೆನ್ಯೂನ್ ಆಗಿ ಇವ್ರ ಮೇಲೆ ಇಂಟ್ರೆಸ್ಟ್ ಆಗಿದೆ, ಜೆನ್ಯೂನ್ ಆಗಿ ನೀವು ಇವ್ರನ್ನ ಲೈಕ್ ಮಾಡೋದಕ್ಕೆ ಶುರು ಮಾಡಿದೀರಾ, ಜೆನ್ಯೂನ್ ಆಗಿ ದೇರ್ ಇಸ್ ಒನ್ ಅಟ್ರಾಕ್ಷನ್ ಇವ್ರ ಮೇಲೆ ಆಗಿದೆ. ಬಟ್ ತುಂಬಾ ಜನ ಮೇ ಬಿ ನೀವು ಒಂದೇ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಒಂದೇ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀನಿ. ನಿಮ್ಮ ಬಾಸ್ ಆಗಿರ್ಬೋದು ಇವರು, ನಿಮ್ಮ ಹೈಯರ್ ಪೊಸಿಷನ್ ಅಲ್ಲಿ ಇರೋರಾಗಿರ್ಬೋದು ಇವರು, ಅಥವಾ ಸಮಥಿಂಗ್ ಲೈಕ್ ತುಂಬಾ ಜನ ಕರಿಯರ್ ಎನ್ವಿರಾನ್ಮೆಂಟ್ ಅಲ್ಲಿ ಇವ್ರನ್ನ ಮೀಟ್ ಆಗಿರೋದು. ಸಮಥಿಂಗ್ ಇವ್ರ ಜೊತೆ ಒಂದು ನಾಟ್ ಜಸ್ಟ್ ಎಮೋಷನ್ಸ್ ಅಷ್ಟೇ ಅಲ್ಲ, ಸಮ್ ಕರಿಯರ್ ವರ್ಕ್, ಫಿನಾನ್ಷಿಯಲ್ ವರ್ಕ್, ಸಮ್ ಪ್ರಾಕ್ಟಿಕಲ್ ವರ್ಕ್ ಇವ್ರ ಜೊತೆ ಇದೆ. ಓಕೆ, ಮೇ ಬಿ ನಿಮಗೆ ಕ್ರಶ್ ಆಗಿರೋದು ಆ ಥರ ಆಗ್ತದೆ. ಬಟ್ ದ ಥಿಂಗ್ ಈಸ್, ಈ ಪರ್ಸನ್ ನಿಮಗೆ ಕೋಲ್ಡ್ ಎನರ್ಜಿ ತೋರಿಸ್ತಾ ಇದ್ದಾರೆ. ಕೋಲ್ಡ್ ಎನರ್ಜಿ ಅಂತ ಬಂದ್ರೆ, ಓಕೆ ನಾನೇ ಸೌಂಡ್ ಮಾಡಿದ್ದು, ನಾನು ಅಲ್ಲೆಲ್ಲೋ ನೋಡ್ತಾ ಇದೀನಿ ಸೌಂಡ್ ಆಯ್ತಂತ. ಓಕೆ, ಲೆಟ್ ಮಿ ಟೆಲ್ ಯು, ಈ ಪರ್ಸನ್ ಹೆಂಗಂತ ಅಂದ್ರೆ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಬಿಟ್ ಸೆಲ್ಫಿಶ್ ಅಂತಾನೆ ಹೇಳ್ಬೋದು. ಈ ಪರ್ಸನ್ ಸ್ವಲ್ಪ ಅವ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅವರಿಗೆ ಸೆಲ್ಫ್ ಲವ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಮೇ ಬಿ ಅವ್ರ ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಫೇಸ್ ಮಾಡಿದ್ದಾರೆ, ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಒಂದು ಡಿಫಿಕಲ್ಟ್ ಫೇಸ್ ನ ಪಾಸ್ ಮಾಡಿದ್ದಾರೆ. ಒಬ್ಬರನ್ನ ಇಷ್ಟಪಟ್ಟು ಆ ರಿಲೇಶನ್ಶಿಪ್ ವರ್ಕೌಟ್ ಆಗ್ದಾನೆ ಆ ರಿಲೇಶನ್ಶಿಪ್ಗೆ ತುಂಬಾ ಎಫರ್ಟ್ ಹಾಕಿದ್ದಾರೆ, ಎಮೋಷ್ನಲಿ ತುಂಬಾ ಕನೆಕ್ಟ್ ಆಗಿದ್ದಾರೆ ಆ ಪರ್ಸನ್ ಜೊತೆ. ಬಟ್ ಆ ಒಂದು ರಿಲೇಶನ್ಶಿಪ್ ವರ್ಕೌಟ್ ಆಗಿಲ್ಲ. ಮೇ ಬಿ ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ಇವರ ಹಾರ್ಟ್ ನಿಜವಾಗ್ಲೂ ಒಂದು ಹಾರ್ಟ್ ಶೇಪ್ ಬರುತ್ತಲ್ಲ, ಆ ಶೇಪ್ ಅಲ್ಲೇ ಇತ್ತು. ಬಟ್ ಸಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇವ್ರನ್ನ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಹಾರ್ಟ್ ನ ಒಂದ್ ಕಲ್ ತರ ಮಾಡ್ಬಿಟ್ಟಿದೆ. ಸೊ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ವಾ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಈ ಪರ್ಸನ್ ನ ಕನ್ವಿನ್ಸ್ ಮಾಡೋದಾದ್ರೂ ಆಗಿರ್ಬೋದು, ಈ ಪರ್ಸನ್ ಮೈಂಡ್ ಒಳಗೆ ಹೋಗಿ ಆ ಪರ್ಸನ್ ಮೈಂಡ್ ಅಲ್ಲಿ ನಿಮ್ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋದಾಗಿರ್ಬೋದು, ತುಂಬಾ ಡಿಫಿಕಲ್ಟ್. ಬಿಕಾಸ್ ಇವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ನೈಫ್ ಇದೆ ಅಲ್ವಾ ಇಮೇಜ್ ಅಲ್ಲಿ, ದೆರ್ ಇಸ್ ಅ ನೈಫ್. ಓಕೆ, ನೈಫ್ ಇದೆ ಅಂದ್ರೆ ಒನ್ ಥಿಂಗ್ ಇಸ್, ಅಂಡ್ ದಿಸ್ ಇಸ್ ವೆರಿ ಕಮ್ಯುನಿಕೇಶನ್ ಬಗ್ಗೆ ಹೇಳುತ್ತೆ ಈ ಕಾರ್ಡ್, ಅಂಡ್ ಕಟ್ ಆಫ್ ಮಾಡೋದನ್ನ ಹೇಳುತ್ತೆ. ಓಕೆ, ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಈ ಪರ್ಸನ್ ನೀವಂತ ಅಲ್ಲ, ಯಾರೇ ಕೂಡ ಇವ್ರನ್ನ ಇವಾಗ ಅಪ್ರೋಚ್ ಮಾಡ್ತಾ ಇರೋದಾಗಿರ್ಬೋದು, ಯಾರೇ ಇವ್ರ ಲೈಫಲ್ಲಿ ಬರ್ತಿರೋರಾಗಿರ್ಬೋದು, ಅವ್ರನ್ನೆಲ್ಲ ಕಟ್ ಆಫ್ ಮಾಡ್ತಾ ಇದ್ದಾರೆ. ಬೇಡ, ನಂಗೆ ಎಮೋಷನ್ಸ್ ಬೇಡ, ಫ್ರೆಂಡ್ಶಿಪ್ಪು ನನಗೆ ಬೇಡ, ನಾನು ಯಾವ ರಿಲೇಶನ್ಶಿಪ್, ಯಾವ ಕನೆಕ್ಷನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಈ ತರ ಎಲ್ಲರನ್ನು ರಿಜೆಕ್ಟ್ ಮಾಡೋದನ್ನ ನೋಡ್ತಾ ಇದೀನಿ, ಎಲ್ಲರನ್ನು ಅವಾಯ್ಡ್ ಮಾಡೋದ ನೋಡ್ತಾ ಇದೀನಿ. ರಿಲೇಶನ್ಶಿಪ್ ಝೋನಿಗೆ ಹೋಗೋದೇ ಬೇಡ, ಈ ತರ ಯೋಚನೆ ಮಾಡೋದನ್ನ ನೋಡ್ತಾ ಇದೀನಿ. ಬಿಟ್ ಕೋಲ್ಡ್ ಹಾರ್ಟೆಡ್, ನಿಮಗೆ ಒಂಥರ ಕೋಲ್ಡ್ ವೈಬ್ಸ್ ತೋರಿಸ್ತಾ ಇದ್ದಾರೆ. ವೆರಿ ಇಂಟೆನ್ಸ್ ಎನರ್ಜಿ. ಐ ಡೋಂಟ್ ನೋ ಯಾಕೆ ಇವ್ರು ಹಿಂಗಾಗಿದ್ದಾರೆ ಅಂತ. ಮೇ ಬಿ ಅದಕ್ಕೆ ನಿಮಗೆ ಇವ್ರ ಬಗ್ಗೆ ತುಂಬಾ ಕ್ವೆಶನ್ಸ್ ಬರ್ತದೆ. ಬಿಕಾಸ್ ನಿಮಗೆ ಇವ್ರ ಬಗ್ಗೆ ಜಸ್ಟ್ ನೇಮ್ ಗೊತ್ತು, ಇವ್ರ ಪ್ರೊಫೆಷನ್ ಗೊತ್ತು, ಇವ್ರ ಫ್ಯಾಮಿಲಿ ಗೊತ್ತು, ಅವ್ರ ಜೆನ್ಯೂನ್ ಆಗಿ ಅವ್ರ ಪರ್ಸನ್ ಯಾವ ತರ ಪರ್ಸನ್. ಮೇ ಬಿ ಇವರಿಗೆ ಫ್ರೆಂಡ್ ಸರ್ಕಲ್ ಕೂಡ ಕಡಿಮೆ. ಮೇ ಬಿ ನಿಮಗೆ ಹಿಂಗಂದ್ರೆ ಇವ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ದೇರ್ ಇಸ್ 10 ಆಫ್ ಪೆಂಟಕಲ್ಸ್. ವಾವ್. ಲೆಟ್ ಮಿ ಟೆಲ್ ಯು, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ದೇರ್ ಈಸ್ ಸ್ಕೋಪ್. ಈ ಕನೆಕ್ಷನ್ಗೆ ಪೊಟೆನ್ಷಿಯಲ್ ಇದೆ, ಈ ಕನೆಕ್ಷನ್ಗೆ ಫ್ಯೂಚರ್ ಇದೆ ಅಂತ ಹೇಳ್ಬೋದು. ಮೇ ಬಿ ವೆರಿ ಸ್ಲೋ ಕಾರ್ಡ್ಸ್. ಫಸ್ಟ್ ಆಫ್ ಆಲ್, ಕಿಂಗ್ ಆಫ್ ಸ್ವರ್ಡ್ಸ್ ಅಂದ್ರೆ ಅವ್ರು ಎಮೋಷನಲಿ ಓಪನ್ ಆಗುವಂತ ಪರ್ಸನ್ನೇ ಅಲ್ಲ. ಅಂಡ್ 10 ಆಫ್ ಪೆಂಟಕಲ್ಸ್ ಅಂದ್ರೆ ವೆರಿ ಸ್ಲೋ ಕಾರ್ಡ್ಸ್. ಪೆಂಟಕಲ್ಸ್ ಅಂದ್ರೆ ಒಂದು 6 ಲೈಕ್ 20 ಸ್ಪೀಡಲ್ಲಿ ಹೋಗ್ತಾ ಇರೋ ಗಾಡಿ ಕಂಪೇರ್ ಮಾಡಿ
ತುಂಬಾ ಸ್ಲೋ ಹೋಗುತ್ತೆ ಕನೆಕ್ಷನ್. ಬಟ್ ಲೆಟ್ ಮಿ ಟೆಲ್ ಯು, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ, ದೇರ್ ಈಸ್ ಸಮಥಿಂಗ್ ಪೊಟೆನ್ಷಿಯಲ್, ಈ ಕನೆಕ್ಷನ್ಗೆ ಫ್ಯೂಚರ್ ಇದೆ. ಬಿಕಾಸ್ 10 of Pentacles ಅಂದ್ರೆ ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಕಾರ್ಡ್, ಇದು ಒಂದು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇರುವಂತ ಕಾರ್ಡ್. ಮೇ ಬಿ ಇವಾಗ ನಿಮಗೆ ಇವ್ರ ಬಗ್ಗೆ ಏನು ಫೀಲಿಂಗ್ಸ್ ಅಷ್ಟೊಂದು ಥಾಟ್ಸ್ ಬರ್ತಾ ಇಲ್ಲ ಅನ್ಸುತ್ತೆ. ಮೇ ಬಿ ನಿಮಗೆ ಕ್ವೆಶನ್ ಇದೆ, ಇವ್ರು ಯಾಕೆ ನಿಮ್ ಲೈಫಲ್ಲಿ ಬಂದ್ರು, ನಮ್ಮಿಬ್ರು ಮಧ್ಯೆ ಏನಾಗತ್ತೆ, ವಾಟ್ ಈಸ್ ದೇರ್ ಬಿಟ್ವೀನ್ ಅಸ್, ಏನಿದೆ ನಮ್ಮಿಬ್ರು ಮಧ್ಯ, ಈ ತರ ಎಲ್ಲ ಕ್ವೆಶನ್ಸ್ ಇರ್ಬೋದು. ಬಿಕಾಸ್ ದ ಥಿಂಗ್ ಇಸ್, ಇವ್ರ ಮೇಲೆ ನಿಮಗೆ ಅಟ್ರಾಕ್ಷನ್ ಆಗಿದೆ, ಇವ್ರ ಮೇಲೆ ಕ್ಯೂರಿಯಾಸಿಟಿ ಅನ್ನೋದು ನಿಮ್ ತಲೆಯಲ್ಲಿ ಬಂದ್ಬಿಟ್ಟಿದೆ, ಅವ್ರ ಓಪನ್ ಅಪ್ ಆಗ್ತಾ ಇಲ್ಲ. ತುಂಬಾ ಜನ ಮೇ ಬಿ ನೀವು ಹೇಳ್ಕೊಂಡಿದ್ದೀರಾ ಕೂಡ, ಅವ್ರು ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ದ ಥಿಂಗ್ ಇಸ್, ಈ ಪರ್ಸನ್ ತುಂಬಾ ಸ್ಲೋ ಪ್ರೊಸೆಸ್ ಮಾಡೋದನ್ನ ನೋಡ್ತಾ ಇದೀನಿ, ಎಲ್ಲಾ ರೀತಿಯಾಗೂ ಯೋಚನೆ ಮಾಡೋದನ್ನ ನೋಡ್ತಾ ಇದೀನಿ. ಅಂಡ್ 10 of Pentacles ಏನ್ ಹೇಳುತ್ತೆ ಅಂದ್ರೆ, ಯುನೋ ಫ್ಯಾಮಿಲಿ ಲೈಕ್ ಸಮಥಿಂಗ್ ಓಲ್ಡ್ ಆಗೋವರೆಗೂ ಜೊತೆಗಿರುವ ಒಂದು ಕಾರ್ಡ್ ನೋಡ್ತಾ ಇದ್ದೀನಿ. ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಜಸ್ಟ್ ಎಮೋಷ್ನಲಿ ನೀವಿಬ್ರು ಕ್ಲೋಸ್ ಆಗೋದಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ನೀವಿಬ್ರು ಒಟ್ಟೊಟ್ಟಿಗೆ ಕರಿಯರ್ ಅಲ್ಲೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು, ಫಿನಾನ್ಷಿಯಲಿನೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು, ಫ್ಯಾಮಿಲಿ ವೈಸ್ ಒಬ್ರಿಗೊಬ್ರು ಬ್ಯಾಕ್ ಗ್ರೌಂಡ್ನ ಅರ್ಥ ಮಾಡಿಕೊಂಡು, ಒಬ್ರಿಗೊಬ್ರದ್ದು ಬಿಲೀಫ್ ಸಿಸ್ಟಮ್ನ ಅರ್ಥ ಮಾಡಿಕೊಂಡು ನೀವು ಮುಂದೆ ಹೋಗೋದನ್ನ ನೋಡ್ತಾ ಇದೀನಿ. ದಟ್ ಈಸ್ ರಿಯಲಿ ರಿಯಲಿ ಅಮೇಝಿಂಗ್. ತುಂಬಾ ಜನಕ್ಕೆ ನಿಮಗೆ ಗೊತ್ತಿಲ್ವಾ, ಸಮ್ ಹೌ ಈ ಒಂದು ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿಗೆ ರಿಲೇಟೆಡ್ ಪರ್ಸನ್ ಇವರು, ಸಮ್ ಹೌ ನಿಮ್ಮ ಫ್ಯಾಮಿಲಿಗೆ ಕನೆಕ್ಟೆಡ್, ಸಮ್ ಹೌ ಅವರ ಫ್ಯಾಮಿಲಿ ಬಗ್ಗೆ ನಿಮಗೆ ಐಡಿಯಾ ಇದೆ. ಅಥವಾ ಮೇ ಬಿ ನೀವು ಒಂದೇ ಹೋಮ್ ಟೌನ್ ಅಲ್ಲಿ ಬಿಲಾಂಗ್ ಆಗ್ತೀರಾ, ಅಥವಾ ನೀವು ಒಂದೇ ಸಮಥಿಂಗ್ ಸಿಮಿಲರ್ ಇದೆ ನಿಮ್ಮಿಬ್ರು ಮಧ್ಯ, ಒಂದೇ ಸ್ಕೂಲಲ್ಲಿ ಓದಿರೋದಾಗಿರ್ಬೋದು. ಅವ್ರು ನಿಮ್ಮ ಏಜ್ ವೈಸ್ ಡೆಫಿನೆಟ್ಲಿ ಡಿಫ್ರೆನ್ಸ್ ಇದೆ ನಿಮ್ಮಿಬ್ರು ಮಧ್ಯ, ಬಟ್ ದೇರ್ ಇಸ್ ಸಮಥಿಂಗ್ ಸಿಮಿಲರ್, ಇದರ್ ಸೇಮ್ ಕ್ಯಾಸ್ಟ್, ಸೇಮ್ ಬಿಲೀಫ್ ಸಿಸ್ಟಮ್. ಅವ್ರು ಏನ್ ಯಾವ ತರ ಇರ್ತಾರೆ, ನಿಮ್ಮ ಒಂದು ಪರ್ಸ್ನಾಲಿಟಿಗೂ ಅದು ತುಂಬಾ ಮ್ಯಾಚ್ ಆಗ್ಬೋದು. ನೀವು ಫ್ಯಾಮಿಲಿ ಸಮ್ವೇರ್ ರಿಲೇಟೆಡ್ ನೋಡ್ತಾ ಇದೀನಿ, ದಟ್ಸ್ ರಿಯಲಿ ಅಮೇಝಿಂಗ್. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವ್ರು ನಿಮಗೆ ಸ್ಟಾರ್ಟಿಂಗ್ ಒಂಥರ ಅವಾಯ್ಡ್ ಮಾಡೋದು, ಸ್ಟಾರ್ಟಿಂಗ್ ನಿಮಗೆ ಒಂಥರ ನೆಗ್ಲೆಕ್ಟ್ ಫೀಲ್ ಮಾಡಿಸೋದು, ಸ್ಟಾರ್ಟಿಂಗ್ ನಿಮಗೆ ಒಂಥರ ಅವ್ರ ಬಗ್ಗೆ ಭಯ ಆಗೋದೆಲ್ಲ ಆಗ್ತಾ ಇದೆ ಅನ್ಸುತ್ತೆ. ಬಟ್ ಐ ಫೀಲ್ ಈ ಪರ್ಸನ್ ಜೆನ್ಯೂನ್ ಆಗಿ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ನೀವು ಇದೇ ತರ ಒಂದು ಪ್ರಾಪರ್ ಬಾಂಡಿಂಗ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ, ಜೆನ್ಯೂನ್ ಆಗಿ ಸ್ಲೋ ಅಂಡ್ ಟುಗೆದರ್ ನೀವು ಗ್ರೋ ಆಗೋದನ್ನ ನೋಡ್ತಾ ಇದೀನಿ, ಟುಗೆದರ್ ಬಿಲ್ಡ್ ಮಾಡೋದನ್ನ ನೋಡ್ತಾ ಇದೀನಿ, ಒಂದು ದೊಡ್ಡ ಎಂಪೈರ್ನ. ಇವಾಗ ಅವರೊಂಥರ ಅಡ್ಜಸ್ಟ್ ಆಗ್ತಾ ಇಲ್ವೇನೋ ಅಂತ ಫೀಲ್ ಆಗ್ತಾ ಇರ್ಬೋದು, ಬಟ್ ಹೋಗ್ತಾ ಹೋಗ್ತಾ ಆ ಕೇರಿಂಗ್, ಆ ನರ್ಚರ್, ಆ ಒಂದು ಪೊಟೆನ್ಷಿಯಲ್ ಎಲ್ಲಾನು ನಿಮಗೆ ಫೀಲ್ ಆಗುತ್ತೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ನಿಮ್ಮಿಬ್ರು ಮಧ್ಯೆ ಒಂದು ಪ್ರಾಪರ್ ಕಾನ್ವರ್ಸೇಷನ್ ಕೂಡ ಆಗಿಲ್ಲ ಅನ್ಸುತ್ತೆ. ತುಂಬಾ ಜನಕ್ಕೆ ಈ ಪರ್ಸನ್ ಒಂಥರ ರೀಸೆಂಟ್ ಆಗಿ ಕಾನ್ವರ್ಸೇಷನ್ ಕೂಡ ಆಗಿಲ್ಲ. ಸೊ ನಿಮಗೆ ಒಂಥರ ಕ್ಯೂರಿಯಾಸಿಟಿ ಇರ್ಬೋದು, ಈ ಒಂದು ಕನೆಕ್ಷನ್ ಎಲ್ಲಿಗೆ ಹೋಗುತ್ತೆ, ಏನಿದೆ ಈ ರಿಲೇಶನ್ಶಿಪ್ ಅಂತ. ಐ ಫೀಲ್ ಈ ಒಂದು ರಿಲೇಶನ್ಶಿಪ್ ಲಾಂಗ್ ಟರ್ಮ್ ವರೆಗೂ ಹೋಗೋದನ್ನ ನೋಡ್ತಾ ಇದೀನಿ. 7 of Cups, ಈ ಪರ್ಸನ್ ಡೆಫಿನೆಟ್ಲಿ ಐ ಫೀಲ್ ಯು ಹ್ಯಾವ್ ಆಪ್ಷನ್ಸ್. ಯಾರೊಂದು ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ನಾಟ್ ದಟ್ ಈ ಪರ್ಸನ್ನೇ ಬೇಕು ನಿಮಗೆ ಅಂತ ಅಲ್ಲ, ನಿಮ್ ಜೊತೆ ಆಪ್ಷನ್ಸ್ ಇದೆ. ಇಟ್ಸ್ ಲೈಕ್ ಒಬ್ರು ಬೇಡ ಇನ್ನೊಬ್ರು ಹಂಗ್ ಹೇಳ್ತಾ ಇಲ್ಲ, ಇದೇ ಪರ್ಸನ್ ಯಾಕೆ ನೀವು ಮತ್ತೆ ಮತ್ತೆ ಚೂಸ್ ಮಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಈ ಕನೆಕ್ಷನ್ ಯಾವತ್ತೂ ನಿಮಗೆ ಕ್ಲಾರಿಟಿ ಕೊಟ್ಟಿಲ್ಲ. ಒಂದ್ಸತಿ ಚೆನ್ನಾಗಿ ಮಾತಾಡ್ತೀರಾ, ಒಂದ್ಸತಿ ಎಂತದೂ ಇರಲ್ಲ. ತುಂಬಾ ಕನ್ಫ್ಯೂಷನ್ ಝೋನ್ ಅಲ್ಲಿ ಇದ್ದೀರಾ, ತುಂಬಾ ಕನ್ಫ್ಯೂಷನ್ ಇಲ್ಲ ಈ ಒಂದು ರಿಲೇಶನ್ಶಿಪ್ಗೆ, ಕ್ಲಾರಿಟಿ ಇಲ್ಲ. ಐ ಫೀಲ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಹಿ ಈಸ್ ಅಥವಾ ಶಿ ಈಸ್ ಇನ್ನೂ ಡಿಸೈಡ್ ಮಾಡಿಲ್ಲ ಅವರಿಗೆ ಯಾವ ತರ ಒಂದು ಪಾರ್ಟ್ನರ್ ಬೇಕು, ಅವರಿಗೆ ಪಾರ್ಟ್ನರ್ಶಿಪ್ ಅನ್ನೋದು ಬೇಕಾ ಲೈಫಲ್ಲಿ, ಅದನ್ನು ಕೂಡ ಡಿಸೈಡ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಕ್ವೆಶನ್ ಏನಾದ್ರು ಅವ್ರ ಲೈಫಲ್ಲಿ ಬೇರೆ ಯಾರು ಇದಾರಾ, ಎಸ್, ಅವ್ರ ಜೊತೆ ಆಪ್ಷನ್ಸ್ ಇದೆ. ಐ ಫೀಲ್ ಅವ್ರಿನ್ನೂ ರಿಲೇಶನ್ಶಿಪ್ ಅಥವಾ ನಿಮ್ಮಿಬ್ರು ಮಧ್ಯೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಇನ್ನೂ ಒಂದು ಕನ್ಕ್ಲೂಷನ್ ಬಂದಿಲ್ಲ ಅವರು. ಬಿಕಾಸ್ ನೀವು ಅಷ್ಟೇ ಅಲ್ಲ, ಅವ್ರ ಲೈಫಲ್ಲಿ ಬೇರೆ ಇಂಪಾರ್ಟೆಂಟ್ ಪೀಪಲ್ ಇದ್ದಾರೆ, ಬೇರೆ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಅವರಿಗೆ ಕಂಪ್ಲೀಟ್ ಆಗಿ ಇವಾಗ ನಿಮ್ಮ ಮೇಲೆ ಫೋಕಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಐ ಫೀಲ್ ಅವರ ಒಂದು ಫೋಕಸ್ ಪ್ರಾಪರ್ ಆಗಿದೆ, ಅದನ್ನ ಬಿಟ್ಟು ಅವ್ರು ಬೇರೆ ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಐ ಫೀಲ್ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ನ ಒಂದು ಡಿಸ್ಟ್ರಾಕ್ಷನ್ ತರ ಕನ್ಸಿಡರ್ ಕೂಡ ಮಾಡ್ತಾ ಇದ್ದಾರೆ. ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಏನೋ ಒಂದು ಪ್ರಾಜೆಕ್ಟ್, ಫಾರ್ ಅನ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ಡ್ ಆಗಿದ್ದಾರೆ ಅವರು. ಆ ಒಂದು
ಸೊ ಅವ್ರಿಗೆ ಇವಾಗ ಯಾವುದೇ ರೀತಿಯಾಗಿ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಬಟ್ ಲೆಟ್ ಮಿ ಟೆಲ್ ಯು, ನೀವು ಇನ್ ಕೇಸ್ ಕರಿಯರ್ ರಿಲೇಟೆಡ್ ಕನೆಕ್ಟ್ ಆಗಿದ್ದೀರಾ ಅಂದ್ರೆ, ಆಫೀಸ್ ವರ್ಕು, ಜಾಬ್, ಈ ತರ ವೇಯಲ್ಲಿ ನೀವಿಬ್ರು ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನಥಿಂಗ್ ಟು ವರಿ. ಈ ಪರ್ಸನ್ ನಿಮಗೆ ಎಲ್ಲಾ ರೀತಿಲೂ ಸಪೋರ್ಟ್ ಮಾಡೋದನ್ನ ನೋಡ್ತಾ ಇದ್ವಿ, ಎಲ್ಲಾ ರೀತಿಲೂ ನಿಮಗೆ ಒಳ್ಳೆ ರೀತಿ ಪಾಸಿಟಿವ್ ಆಗಿ ನಿಮ್ಮ ಲೈಫಿಗೆ ಇಂಪ್ಯಾಕ್ಟ್ ಮಾಡೋದನ್ನ ನೋಡ್ತಾ ಇದೀನಿ. ಅವರ ಒಂದು ನೆಗೆಟಿವಿಟಿ ಆಗಿರ್ಬೋದು, ಅವರ ಒಂದು ಸ್ಟ್ರಿಕ್ಟ್ ನೇಚರ್ ನಿಮ್ಮ ಒಂದು ಫ್ಯೂಚರಿಗೆ ಎಫೆಕ್ಟ್ ಮಾಡಲ್ಲ. ಸೊ ಅಷ್ಟು ಕ್ಲಾರಿಟಿ ಐ ಕ್ಯಾನ್ ಗಿವ್ ಯು. ಸೊ ಇದಾಗಿತ್ತು ಗ್ರೂಪ್ 2 ಅವ್ರಿಗೆ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಗೈಸ್. ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. I love you all. Bye bye.